Find the missing number. The terms of the sequence are 0.1, 0.25, 0.3, 0.2, 0.5, 0.6, 0.3, dash, 0.9, 0.4, 1.0, 1.2. ಈ ರೀತಿ ಟರ್ಮ್ಸ್ಗಳು ಕೊಟ್ಟಿದ್ದಾರೆ. ನಾವು 0.3 ಆದಮೇಲೆ ಯಾವ ವ್ಯಾಲ್ಯೂ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ಸ್ ಏನಿದೆ ಅಂದರೆ 1.05, 0.85, 0.75, 0.65 ಅಂತ ಇದೆ. ಇಲ್ಲಿ ಟರ್ಮ್ಸ್ಗಳನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಇಲ್ಲಿ 0.1 ಇದೆ, ಇಲ್ಲಿ 0.2 ಇದೆ, ನೆಕ್ಸ್ಟ್ ಇಲ್ಲಿ 0.3 ಇದೆ, ಇಲ್ಲಿ 0.4. ಅಂದರೆ ಬರೀ ಈ 0.1, 0.2, 0.3 ಅವುಗಳನ್ನ ಮಾತ್ರ ಅಬ್ಸರ್ವ್ ಮಾಡಿದ್ರೆ ಅದೆಲ್ಲಿದೆ ನೋಡಿ, ಇಲ್ಲಿ 0.1 ಇದೆ. ಎರಡು ಟರ್ಮ್ಗಳ ಆದಮೇಲೆ 0.2 ಇದೆ, ಮತ್ತೆ ಎರಡು ಟರ್ಮ್ ಆದಮೇಲೆ 0.3 ಇದೆ, ಮತ್ತೆ ಇದೊಂದು ಎರಡು ಟರ್ಮ್ ಬಿಟ್ಟರೆ ನೆಕ್ಸ್ಟ್ 0.4. ಅಂದರೆ ಇದೊಂದು ಬೇರೆ ಸೀಕ್ವೆನ್ಸ್, ಇದು ಫಿಲ್ ಸೀಕ್ವೆನ್ಸ್ ಅಂತ ಕರಿತೀವಲ್ಲ, ಆ ರೀತಿ 2 ಅಥವಾ 3 ಸೀಕ್ವೆನ್ಸ್ಗಳನ್ನು ಮರ್ಜ್ ಮಾಡಿ ಒಂದು ಹೊಸ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದೊಂದಾಯಿತು 0.1, 0.2 ಆಯಿತು. ನೆಕ್ಸ್ಟ್ ಇವುಗಳನ್ನು ನೋಡಿ, 0.3, 0.6, 0.9, 1.2. ಇಲ್ಲಿ ಎರಡೆರಡು ಟರ್ಮ್ಗಳನ್ನ ಬಿಟ್ಟರೆ ಮತ್ತು ಅದು ಕೂಡ ಒಂದು ಹೊಸ ಸೀಕ್ವೆನ್ಸ್ ಇದೆ. ಅಲ್ಲಿ ಏನು ಮಾಡ್ತಾರೆ, ಇಲ್ಲಿ ಆ್ಯಡ್ ಮಾಡ್ತಾ ಇರೋದು 0.1. ಈಗೇನು ಬಾಕ್ಸ್ ಹಾಕಿದೇನಲ್ಲ ಆ ಸೀಕ್ವೆನ್ಸಲ್ಲಿ ಆ್ಯಡ್ ಮಾಡ್ತಾ ಇರೋದು 0.1 ಅಂತೇಳಿ ಪ್ರತಿ ಟರ್ಮ್ಗೆ. ಇಲ್ಲಿದೆ ನೋಡಿ 0.3, 0.6. ಇಲ್ಲಿ ನಡುವೆ ಎರಡು ಟರ್ಮ್ ಬಿಟ್ಟಿದ್ದೀನಿ, ಮತ್ತು ನಡುವೆ ಎರಡು ಟರ್ಮ್ ಬಿಟ್ಟರೆ ಇದು 0.9, ಮತ್ತೆರಡು ಟರ್ಮ್ ಬಿಟ್ಟರೆ 1.2. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನೆಕ್ಸ್ಟ್ ಟರ್ಮ್ ಬೇಕು ಅಂತಂದರೆ 0.3ನ ಆ್ಯಡ್ ಮಾಡ್ತಾರೆ. 0.3ಗೆ 0.3 ಆ್ಯಡ್ ಮಾಡಿದರೆ 0.6, ಮತ್ತೆ 0.3 ಆ್ಯಡ್ ಮಾಡಿದರೆ 0.9, ಮತ್ತು 0.3 ಆ್ಯಡ್ ಮಾಡಿದರೆ 1.2 ಬರುತ್ತೆ. ಸೊ ಇದು ಎರಡನೇ ಸೀಕ್ವೆನ್ಸ್ ಆಯಿತು. ಇನ್ನು ಉಳಿದಿರೋದು ಇದು 0.25 ಅನ್ನೋದು. ಇಲ್ಲಿ 0.25 ಇದೆ, ನೆಕ್ಸ್ಟ್ 0.5 ಇದೆ. ಅಂದರೆ ಎಷ್ಟು ಆ್ಯಡ್ ಮಾಡ್ದಂಗೆ ಆಯ್ತು ಇಲ್ಲಿ ಅಂತಂದರೆ 0.25 ಆ್ಯಡ್ ಮಾಡಿದರು. ನೆಕ್ಸ್ಟ್ ಟರ್ಮ್ ಬೇಕು ಅಂತಂದರೆ 0.25 ಆ್ಯಡ್ ಮಾಡಿ ನೋಡೋಣ, ವೆರಿಫೈ ಮಾಡೋಣ ಒಂದು ಸಾರಿ. ಈ ಟರ್ಮ್ಗೆ ನಾನು ಏನು ರೈಟ್ ಮಾರ್ಕ್ ಹಾಕಿದ್ದಿಲ್ಲ ಆ ಟರ್ಮ್ಗೆ ಕರೆಸ್ಪಾಂಡಿಂಗ್ ಸೀಕ್ವೆನ್ಸ್ ಯಾವ್ದು ಅಂತಂದರೆ, ಅಂದರೆ ಟರ್ಮ್ಸ್ ಯಾವ್ದು ಆ ಸೀಕ್ವೆನ್ಸ್ಗೆ ಅಂತಂದರೆ 0.25 ಒಂದು, 0.5 ಇಲ್ಲಿ ನಮಗೆ ಬೇಕಾಗಿರೋದು ಅದೇ ಸೀಕ್ವೆನ್ಸ್ಗೆ ಸಂಬಂಧಪಟ್ಟಂಥ ಟರ್ಮು. ಅದಾದಮೇಲೆ ಇಲ್ಲೊಂದಿದೆ ನೋಡಿ 1.0 ಅಂತ. ಈಗ ನಾನು ಅನ್ಕೊಂಡಿದ್ದೀನಿ ಏನು, 0.25ಗೆ ಇಲ್ಲಿ 0.5 ಬರಬೇಕು ಅಂತಂದರೆ ಆ್ಯಡ್ ಮಾಡಬೇಕಾಗಿದ್ದು 0.25 ಅಂತ. ಆ ರೂಲನ್ನು ನಾನು ಕಂಟಿನ್ಯೂ ಮಾಡಿ ಇಲ್ಲಿವರೆಗೂ ಅದು ಅಪ್ಲೈ ಆಗ್ತದ ಅಂತ ನೋಡೋಣ ಸರಿ. 0.25 ಇದೆ, ಆ 0.25ಗೆ 0.25 ಆ್ಯಡ್ ಮಾಡಿದರೆ ವಿ ಗೆಟ್ 0.5, ಮತ್ತೆ 0.5ಗೆ 0.25 ಆ್ಯಡ್ ಮಾಡಿದರೆ 0.75 ಬರುತ್ತೆ, ಮತ್ತೆ 0.75ಗೆ 0.25 ಆ್ಯಡ್ ಮಾಡಿದರೆ ವಿ ಗೆಟ್ 1.0. ಸೊ ಕರೆಕ್ಟಾಗಿ ಪ್ರತಿ ಟರ್ಮ್ ಕೂಡ ನಮಗೆ ಸಿಗುತ್ತದೆ. ಅಂದರೆ ಈ ಡ್ಯಾಶ್ ಪ್ಲೇಸಲ್ಲಿ ಮಿಸ್ಸಿಂಗ್ ಎಲಿಮೆಂಟ್ ಪ್ಲೇಸಲ್ಲಿ ನಾವು ಯಾವ ಎಲಿಮೆಂಟನ್ನು ನಾವು ಬರೀಬೇಕಾಗುತ್ತೆ ಅಂದರೆ 0.75. ಸೊ ಇದು ಆ್ಯಕ್ಚುಲಿ ನಮಗೆ ಮಿಸ್ ಆಗಿರೋಂಥ ಒಂದು ಟರ್ಮ್. ಓಕೆ, ದೇರ್ಫೋರ್ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್, 0.75.